ಎಸ್ ನೋಡಿ, ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಸತಿಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರ್ವಸತಿ ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಲಾಗಿತ್ತು. ಜೈಬಾ ತಬಸ್ಸುಮ್ ಮತ್ತಿತರ ಪಿಐಎಲ್ ವಿಚಾರಣೆ ನಡೆದಿದೆ. 22 ವರ್ಷಗಳಿಂದ ಇಲ್ಲಿ 3,000 ಜನ ವಾಸ ಇದ್ರು ಅಂತ ಹೇಳಿ ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿರುವಂತದ್ದು. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ಇದೀಗ ಮನೆಗಳು ಇಲ್ಲದ ರೀತಿಯಾಗಿ ಆಗ್ಬಿಟ್ಟಿದೆ. ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ವಸತಿಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪುನರ್ವಸತಿ ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್ನ ಸಲ್ಲಿಸಿರುತ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆದಿದೆ. ಜೈಬಾ ತಬಸ್ಸುಮ್ ಮತ್ತಿತರ ಪಿಐಎಲ್ ವಿಚಾರಣೆ ನಡೆದಿರುವಂಥದ್ದು. 28 ವರ್ಷಗಳಿಂದ ಇಲ್ಲಿ 3,000 ಜನ ವಾಸ ಇದ್ರು ಅಂತ ಹೇಳಿದ್ದಾರೆ. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ಇಲ್ಲಿನ ಜನರಿಗೆ ಇದೀಗ ವಸತಿ ಇಲ್ಲದೆ ಸೂರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ವಸತಿಗಳ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದಿಂದ ಏನ್ ಮಾಡಬೇಕು, ಏನ್ ಮಾಡಬಾರದು, ಯಾರೆಲ್ಲ ಅರ್ಹರಿದ್ದಾರೆ, ಯಾರೆಲ್ಲ ಅನರ್ಹರಿದ್ದಾರೋ ಅಂತವರ ವಿಚಾರಣೆ ಅಥವಾ ಅಂತವರ ಒಂದು ಗುರುತಿನ ಚೀಟಿಗಳೇ ಇರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಪರಿಶೀಲನೆ ಇರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಯಾರೆಲ್ಲ ಅರ್ಹರಿದ್ದಾರೋ ಅಂತವರಿಗೆ ಮನೆಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ಪುನರ್ವಸತಿ ಪರಿಹಾರ ಕೋರಿ ಹೈಕೋರ್ಟ್ಗೆ ಪಿಐಎಲ್ ಅನ್ನ ಸಲ್ಲಿಸಿರ್ತಾರೆ. ಯಾರು ಜೈಬಾ ತಬಸ್ಸುಮ್ ಹಾಗೂ ಇನ್ನಿತರರು ಪಿಐಎಲ್ ಸಲ್ಲಿಸಿರ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆದಿದೆ. ವಿಚಾರಣೆಯ ಸಂದರ್ಭದಲ್ಲಿ 28 ವರ್ಷಗಳಿಂದ ಇಲ್ಲಿ 3,000 ಜನ ವಾಸ ಇದ್ರು ಅಂತ ಹೇಳಿದ್ದಾರೆ. ವಸೀಂ ಫಕೀರ್ ಕಾಲೋನಿಗಳ ತೆರವಿನಿಂದ ಎಲ್ಲರಿಗೂ ಕೂಡ ಇಲ್ಲಿ ಸಮಸ್ಯೆ ಆಗಿದೆ, ಎಲ್ಲರಿಗೂ ಕೂಡ ಈಗ ವಸತಿ ಇಲ್ಲದಂತಾಗಿದೆ ಅಂತ ಹೇಳಿ ಆರೋಪ ಕೂಡ ಮಾಡಿದ್ದಾರೆ. ಅರ್ಜಿದಾರರ ವಾದಕ್ಕೆ ಇನ್ನು ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. 28 ವರ್ಷಗಳಿಂದ ವಾಸ ಇದ್ದಾರೆ ಅಂತ ಹೇಳೋದು ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ಪ್ರತಿ ಅಕ್ರಮ ಮನೆ ಬಗ್ಗೆ ಉಪಗ್ರಹ ಫೋಟೋ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಈ ಪ್ರಕರಣಕ್ಕೆ ಅನ್ವಯ ಅಲ್ಲ ಅಂತ ಹೇಳಿದ್ದಾರೆ. 28 ವರ್ಷಗಳಿಂದ ನಾವು ವಾಸ ಇದ್ವಿ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ರು. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿದ್ದಾರೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು. 28 ವರ್ಷಗಳಿಂದ ಇವರೆಲ್ಲ ವಾಸ ಇದ್ದಾರೆ ಅಂತ ಹೇಳ್ತಾ ಇರುವಂತ ಹೇಳಿಕೆ ಸುಳ್ಳು. ಪ್ರತಿ ಅಕ್ರಮ ಮನೆ ಬಗ್ಗೆ ಉಪಗ್ರಹ ಫೋಟೋಗಳನ್ನು ನಾವು ಹಾಜರುಪಡಿಸ್ತೀವಿ. ಸುಪ್ರೀಂ ಕೋರ್ಟ್ ತೀರ್ಪು ಈ ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಿವಾಸಿಗಳಿಗೆ ತಾತ್ಕಾಲಿಕವಾದಂತಹ ಪರ್ಯಾಯ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಸರ್ಕಾರದಿಂದ ಊಟ, ವೈದ್ಯಕೀಯ ವ್ಯವಸ್ಥೆ ಎಲ್ಲವೂ ಕೂಡ ಕಲ್ಪಿಸಲಾಗಿದೆ. ಇನ್ನು ಆಕ್ಷೇಪಣೆ ಸಲ್ಲಿಸಲು 1 ವಾರ ಕಾಲಾವಕಾಶ ಕೂಡ ಕೋರಿದೆ ಸರ್ಕಾರ. ವಿಚಾರಣೆ ಜನವರಿ 22ಕ್ಕೆ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಅರ್ಜಿದಾರರ ವಾದಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. 28 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳಿದೆಲ್ಲವೂ ಸುಳ್ಳು ಅಂತ ಹೇಳಿದ್ದಾರೆ. ಪ್ರತಿ ಅಕ್ರಮ ಮನೆ ಬಗ್ಗೆ ಉಪಗ್ರಹ ಫೋಟೋ ಹಾಜರುಪಡಿಸ್ತೀವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಈ ಒಂದು ಪ್ರಕರಣಕ್ಕೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನಿವಾಸಿಗಳಿಗೆ ತಾತ್ಕಾಲಿಕ ಪರ್ಯಾಯ ವ್ಯವಸ್ಥೆ ರಾಜ್ಯ ಸರ್ಕಾರದಿಂದ ಮಾಡಲಾಗಿದೆ. ಊಟ, ವೈದ್ಯಕೀಯ ವ್ಯವಸ್ಥೆ, ತಾತ್ಕಾಲಿಕವಾದಂಥ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇನ್ನು ಆಕ್ಷೇಪಣೆ ಸಲ್ಲಿಸಲು 1 ವಾರ ಕಾಲ ಅವಕಾಶವೂ ಇದೆ. ಹಾಗಾಗಿ ಈ ಒಂದು ವಿಚಾರಣೆ ಜನವರಿ 22ಕ್ಕೆ ಸದ್ಯಕ್ಕೆ ಹೈಕೋರ್ಟ್ ಮುಂದೂಡಿಸಿದೆ. ಕೋಗಿಲು ಲೇಔಟ್ನಲ್ಲಿ ಎಷ್ಟು ಜನ ಅರ್ಹರಿದ್ದಾರೆ, ಎಷ್ಟು ಜನ ಅನರ್ಹರಿದ್ದಾರೆ ಅನ್ನುವಂಥದ್ದು ಈಗಲೂ ಕೂಡ ಪ್ರಶ್ನೆಯಾಗಿಯೇ ಉಳಿತಾ ಇದೆ. ಒಂದು ವರದಿ ಬಂದಿದೆ, ಸರಿಯಾದಂತಹ ಮಾಹಿತಿಯನ್ನು ಈಗಲೂ ಕೂಡ ರಾಜ್ಯ ಸರ್ಕಾರದಿಂದ
ಕಲೆ ಹಾಕ್ತಿದ್ದಾರೆ ಹೌದು, ಆದರೂ ಕೂಡ ಒಂದು ಕ್ಲಾರಿಟಿ ಇಲ್ಲ, ಒಂದು ಸ್ಪಷ್ಟವಾದಂಥ ಉತ್ತರ ಈಗಲೂ ಕೂಡ ಸಿಕ್ಕಿಲ್ಲ. ಅದೆಷ್ಟು ಜನ ನಮ್ಮ ಕನ್ನಡಿಗರಿದ್ದಾರೆ ಅಥವಾ ಎಷ್ಟು ಜನ ನಮ್ಮ ಬೆಂಗಳೂರಿಗರು, ಎಷ್ಟು ಜನ ಕರ್ನಾಟಕದವರು ಇದ್ದಾರೆ, ಎಷ್ಟು ಜನ ವಲಸಿಗರಿದ್ದಾರೆ, ಈಗಲೂ ಕೂಡ ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಜನವರಿ 1ನೇ ತಾರೀಕು ಮನೆಗಳನ್ನು ಹಂಚ್ತೀವಿ ಅಂತೇಳಿ ರಾಜ್ಯ ಸರ್ಕಾರದಿಂದ ಘೋಷಣೆ ಆಗಿರುತ್ತೆ. ಆದರೆ ಎಲ್ಲವೂ ಕೂಡ ಇದೀಗ ತಡ ಆಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ನಿರ್ಧಾರಕ್ಕೆ ಬರ್ತಾರೆ.